ಆ ಖುಷಿನ ಏನಂತ ಹೇಳಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ ಸುಂದ್ರಿ. ನಿಜವಾಗ್ಲೂ ನಾನು ಅಪ್ಪ ಆಗ್ತಿದ್ದೀನಿ ಅಂತ ನನಗೆ ಅಷ್ಟು ಖುಷಿ ಆಗೋದು ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಸಾರಿ, ನಾನು ನಿನ್ಗೆ ಸಿಟ್ನಾಗ ಎಲ್ಲೆಲ್ಲ ಅಂದಿರ್ಬೋದು, ಅದನ್ನೆಲ್ಲ ಮನಸ್ಸಿನಾಗ ಹಾಕೋಬೇಡ, ಮರ್ತು ಬಿಡು, ಸರಿನಾ? ಅಯ್ಯೋ ರೀ, ನಾನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದು ನಾನು ಅದನ್ನು ಯಾವತ್ತೂ ಮಾಡಲ್ಲ ರೀ. ಹೌದು, ನಿಮಗೆ ಖುಷಿ ಆದರೆ ನನಗಷ್ಟೇ ಸಾಕು. ನಿಮ್ಗೆ ಖುಷಿ ತಾನೇ? ಸುಂದ್ರಿ, ನನಗೆ ಕ್ಷಮಿಸ್ಬಿಡು. ನನಗೇನಾಗಿತ್ತು ಗೊತ್ತಿಲ್ಲ, ಆದ್ರೆ ಯಾರ್ದೋ ಮಾತು ಕೇಳಿ ನಿನ್ನನ್ನು ತಪ್ಪಾಗಿ ತಿಳ್ಕೊಂಡ ನಿನ್ನ ಜೊತೆ ಕೆಟ್ಟದಾಗೆಲ್ಲ ನಡ್ಕೊಂಡ್ಬಿಟ್ನಿ. ನಾನು ಆ ರೀತಿ ಕೋಪ ಮಾಡ್ಕೋಬಾರ್ದಾಗಿತ್ತು, ಮಾಡ್ಕೊಂಡಿನಿ. ಆದರೆ ಇನ್ನು ಮುಂದೆ ನಾನು ಕೋಪನ ಕಂಟ್ರೋಲ್ ಮಾಡ್ಕೋತೀನಿ, ಸರಿನಾ? ಇಷ್ಟಿರಬೇಕು ಅಷ್ಟೇ ಕೋಪ ಮಾಡ್ಕೋತೀನಿ, ಸರಿನಾ? ಸರಿ ರೀ, ನಾನು ಏನಾದರೂ ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಕೊಡ್ರಿ. ನಾನು ಬೇಡ ಅಂತಾನಲ್ಲ, ಯಾಕಂದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಆದರೆ ಏನೂ ತಪ್ಪು ಮಾಡಿಲ್ಲ ಅಂದ್ರೆ ಆ ರೀತಿ ಶಿಕ್ಷಣ ಕೊಡೋಕೆ ಹೋಗ್ಬೇಡ್ರಿ, ಮನಸ್ಸಿಗೆ ನೋವು ಮಾಡೋಕೆ ಹೋಗ್ಬೇಡ್ರಿ. ನೋಡು, ಇದೇ ಲಾಸ್ಟ್. ಇನ್ನು ಮುಂದೆ ಊಟ ಬಿಟ್ನಿ, ಅದನ್ನ ಬಿಟ್ನಿ, ಇದನ್ನ ಬಿಟ್ನಿ ಅಂತ ಅಂದು ಏನಾರ ಗೊತ್ತಾಯಿತು ಆಮೇಲೆ ನಾನು ಸುಮ್ಮನೆ ಇರಲ್ಲ, ನೆನ್ಪಿಟ್ಕೋ. ಅಯ್ಯೋ ಇಲ್ಲ ರೀ, ನನ್ನ ಹೊಟ್ಟೆಲಿ ಮಗು ಬೆಳೆಯೋದು ಅನ್ನೋದು ಗೊತ್ತಾಗೆ ಇನ್ನು ಮುಂದೆ ನಾನು ಸರಿಯಾಗಿ ಊಟ ಮಾಡ್ತೀನಿ. ನನಗಂತೂ ಅಮ್ಮನ ಪ್ರೀತಿ ಹೆಂಗಿರ್ತದೆ ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ಈಗ ನನ್ನ ಹೊಟ್ಟೆಗೆ ಬೆಳೀತಿರೋ ಮಗುಗೆ ತಾಯಿ ಪ್ರೀತಿ ಹೊಟ್ಟೆಗಿರುವಾಗಿಂದನೇ ಅದಕ್ಕೆ ಸಿಗಬೇಕು. ಅಮ್ಮ ಅಮ್ಮ ಅನ್ನೋ ಪದ ನಾನು ಕೇಳಿಸ್ಕೊತೀನಿ ಅಂತ ನಂಗೆ ತುಂಬ ಖುಷಿ ಆಗ್ತಾಯಿದೆ ರೀ. ನಾನು ಅಮ್ಮ ಆಗ್ತಾಯಿದ್ದೀನಿ ಅಂತ ಹೇಳಿ ಈ ಖುಷಿನ ನಂಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ ರೀ, ಆಗ್ತಾಯಿಲ್ಲ. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ಸೋ ಮಚ್. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಈ ಒಂದು ಖುಷಿ ಸಂತೋಷಕ್ಕೋಸ್ಕರ ಅತ್ತಮ್ಮ ಎಷ್ಟು ಕಾದಿದ್ರು ಗೊತ್ತಾ? ಫಸ್ಟ್ ಅವ್ರಿಗೆ ಹೇಳಬೇಕಾಗಿತ್ತು ನಾವು ವಿಷಯನ, ಅಲ್ವಾ? ಅವ್ರಿಗೆ ಹೋಗಿ ಹೇಳ್ತೀರಾ? ನೀನೇ ನಿನ್ನ ಬಾಯಿಂದ ಹೋಗಿ ಹೇಳು, ಅಮ್ಮನೂ ಖುಷಿ ಪಡ್ತಾರೆ, ನೀನು ಮೇಗಿರೋ ಸಿಟ್ಟನ್ನು ಕಡಿಮೆ ಮಾಡ್ಕೋತಾರೆ, ಸರಿನಾ? ನಾಳೆ ಹೋಗಿ ಹೇಳು. ಇವಾಗ ಮಲ್ಕೊಂಡಿರ್ತಾರೆ ಪಾಪ, ಟ್ಯಾಬ್ಲೆಟ್ ಹಾಕೊಂಡು ಮಲ್ಕೊಂಡಿರ್ತಾರೆ, ಎಬ್ಸೋದು ಬೇಡ. ಸರಿ ರೀ, ಹಾಗೆ ಮಾಡೋಣ. ಸರಿ, ಮಲ್ಕೊಳ್ಳಿ. ಸಾರಿ ಸುಂದ್ರಿ, ನಿನ್ನ ಜೊತೆ ತುಂಬಾ ಜಾಸ್ತಿ ರೂಢಾಗಿ ನಡ್ಕೊಂಡ್ಬಿಟ್ನಲ್ಲ. ಇವಾಗ ನನಗೆ ನನ್ನ ಮೇಲೆ ಕೋಪ ಬರೋಕತ್ತೈತಿ. ನನ್ನ ಹೆಂಡತಿ ಮೇಲೆ ನಾನು ಇಷ್ಟೊಂದು ಕೋಪ ಯಾಕೆ ಮಾಡ್ಕೊಂಡಿದ್ನಪ್ಪ ಅಂತ ಹೇಳಿ. ಸಾರಿ. ಅಯ್ಯೋ ನೋಡಿ, ನೀವು ಈ ರೀತಿ ಪದೇ ಪದೇ ಸಾರಿ ಕೇಳಬೇಡ್ರಿ, ನಂಗೆ ತುಂಬ ಬೇಜಾರಾಗುತ್ತೆ. ನೀವೇನು ಅನ್ಬಾರ್ದೇನು ಅಂದಿಲ್ಲಲ್ಲ. ಸಿಟ್ಟು ಜಗಳ ಎಲ್ಲ ಇರಬೇಕು, ಬರೀ ಪ್ರೀತಿ ಒಂದೇ ಇದ್ದರೆ ಹೇಗೆ? ಕೋಪ ಜಗಳ ಎಲ್ಲ ಇದ್ರೇ ಪ್ರೀತಿ ಅಲ್ವಾ? ಸಾರಿ, ನನ್ನಿಂದನೂ ತಪ್ಪಾಗಿದೆ. ನಾನು ಕೂಡ ತಪ್ಪು ಮಾಡಿದೆ. ನಾನು ಆವಾಗಲೇ ಬರಬೇಕಾಗಿತ್ತು, ಆದರೆ ನಮ್ಮ ಮನೆಗೆ ಒಂದೇ ಯೋಚನೆ ಮಾಡಿದೆ ಹೊರತು ಈ ಮನೆಗೆ ನಾನು ಯೋಚನೆ ಮಾಡಲಿಲ್ಲ. ಅದು ಯಾರಿಗಾದರೂ ಸಹಜನೇ ತಾನೇ ಕೋಪ ಬರೋದು. ಪರವಾಗಿಲ್ಲ ರೀ, ನನಗೆ ಯಾಕೋ ನಿಮ್ಮ ತೊಡೆ ಮೇಲೆ ಮಲ್ಕೋಬೇಕು ಅಂತ ಅನಿಸ್ತಾ ಇದೆ. ನಿಮ್ಮ ತೊಡೆ ಮೇಲೆ ಮಲ್ಕೋಲ್ಲ? ಅಯ್ಯೋ ಚಿನ್ನ, ನೀನನ್ನ ಕೇಳಬೇಕಾ? ಬಾ ಮಲ್ಕೋ. ಥ್ಯಾಂಕ್ಸ್ ರೀ. ಅಯ್ಯೋ, ನಿನ್ನ ಗಂಡನ ತೊಡೆ ಮೇಲೆ ಮಲ್ಕೊಳ್ಳೋದಕ್ಕೆ ನೀನು ಯಾರಾದರೂ ಪರ್ಮಿಷನ್ ಕೇಳಬೇಕಾ? ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕಾ? ಇನ್ನೊಂದು ಸರಿ ಥ್ಯಾಂಕ್ಸ್ ಹೇಳು, ಆಮೇಲೆ ನೋಡು ಏನು ಮಾಡ್ತೀನಿ ಅಂತ. ಸರಿ ರೀ. ಏನೂ ಯೋಚನೆ ಮಾಡ್ದೆ ಆರಾಮಾಗಿ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡು, ಸರಿನಾ? ಆಗಿರೋದನ್ನೆಲ್ಲ ಮರ್ತು ಇನ್ನು ಮುಂದಿಂದ ಯೋಚನೆ ಮಾಡು. ಸುಂದ್ರಿ, ಇನ್ನು ಮುಂದೆ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ರಾಣಿ ಥರ ನೋಡ್ಕೋತೀನಿ, ಸರಿನಾ? ನೀವು ಇಷ್ಟು ಹೇಳಿದ್ರಲ್ಲ, ನಂಗೆ ಅಷ್ಟೇ ಸಾಕ್ರಿ. ಇದು ಬಿಟ್ಟರೆ ನನಗೆ ನೀವು ಆ ರೀತಿ ನೋಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ. ನಿಮ್ಮ ಮಾತುಗಳ ನನಗೆ ಅದನ್ನ ನೆನಪಿಸುತ್ತೆ, ನನಗೆ ಅದ ಖುಷಿ ಕೊಡುತ್ತೆ, ಅಷ್ಟೇ ಸಾಕು. ಈ ರೀತಿ ನಾನು ನನ್ನ ತಾಯಿ ಮೊದಲಲ್ಲೂ ಮಲ್ಕೊಳ್ಳಿಲ್ಲ. ನನ್ನ ತಾಯಿ ಪ್ರೀತಿ ಅತ್ತೆನಲ್ಲಿ ಕಂಡೆ. ಇವಾಗ ತಂದೆ ಪ್ರೀತಿ, ತಾಯಿ ಪ್ರೀತಿ ಎಲ್ಲನೂ ನನ್ನ ಗಂಡಿನಲ್ಲಿ ನಾನು ಕಾಣ್ತಾ ಇದ್ದೀನಿ. ಒಂದು ಹೆಣ್ಣು ಬಸರಿ ಆದಾಗ ಗಂಡನ ಪ್ರೀತಿ ಎಷ್ಟು ಮುಖ್ಯ ಅನ್ನೋದನ್ನು ನೀವು ತೋರಿಸಿದ್ರಿ. ನಾನಿನ್ನೂ ಬಸರಿ ಅದೀನಿ ಅನ್ನೋದಷ್ಟೇ ತಡ. ನನ್ನ ಮೇಲಿರೋ ಕೋಪನೆಲ್ಲ ಮರೆತು ನನ್ನನ್ನು ಪ್ರೀತಿಯಿಂದ ಮಾತಾಡಿಸಿ ನಗ್ನಗ್ತಾ ನನ್ನ ಜೊತೆ ಮಾತಾಡೋದೇ ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ? ಅದು ಅಲ್ಲದೆ ಮತ್ತೆ ನನ್ನನ್ನು ನಿಮ್ಮ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೀರಾ. ನಂಗೆ ತುಂಬ ಖುಷಿ ಆಗ್ತಾಯಿದ್ದಾರೆ. ನಿಮ್ಮಂಥ ಗಂಡ ನನ್ನ ಜೀವನದಲ್ಲಿ ನನಗೆ ಸಿಕ್ಕಿದ್ದಾರೆ ಅನ್ನೋದೇ ನನಗೆ ಆಶ್ಚರ್ಯ ಗೊತ್ತಾ? ನನ್ನ ತೊಳಗೆ ನಿಮ್ಮಂಥ ಗಂಡ ಸಿಕ್ಕಿದ್ದೇ ಹೆಚ್ಚಿಂದು. ಇವಾಗೇನು ಅಳ್ಬೇಕು ಅಂತ ಅಂದ್ಕೊಂಡಿದ್ಯಾ ಹೇಗೆ? ಇವಾಗ ಸುಮ್ಮನೆ ಮಲ್ಕೋತೀಯಾ ಅಥವಾ ನಾನು ಎದ್ದೋಗ್ಬಿಡ್ಲಾ? ಅಯ್ಯೋ ಬೇಡ, ನಾನು ಮಲ್ಕೋತೀನಿ. ಸರಿ, ಫಸ್ಟ್ ಕಣ್ಮುಚ್ಚು. ಸರಿ ರೀ. ಈ ಕಡೆ ಅಳು, ಈ ಕಡೆ ನಗು ಒಟ್ಟೊಟ್ಟಿಗೆ ಬರ್ತಾ ಇದೆ. ನನ್ನ ಹೊಟ್ಟೆಲಿ ನಮ್ಮ ಮಗು ಬೆಳೀತಾ ಇದೆ. ಇನ್ನು ಮುಂದೆ ನಾನು, ನೀವು, ಅಪ್ಪ, ಅಮ್ಮ. ಸರಿ ಸುಂದ್ರಿ, ಈ ಸಂತೋಷಕ್ಕೆ ನಿನ್ನ ನೋಡಿ ನನಗೆ ಇನ್ನೂ ಸಂತೋಷ ಹೆಚ್ಚಾಗ್ತಾ ಇದೆ. ಸಾರಿ, ನಾನು ತಪ್ಪು ಮಾಡಿಬಿಟ್ಟೆ, ನಿನ್ನನ್ನು ತಪ್ಪಾಗಿ ತಿಳ್ಕೊಂಬಿಟ್ಟೆ. ಸಾರಿ ಆಯಿತಾ? ಇವಾಗ ಆರಾಮಾಗಿ ಮಲ್ಕೋ. ನೀನು ಮಲ್ಕೊಂಡಾದ್ಮೇಲೆ ನಾನು ಮಲ್ಕೋತೀನಿ. ಮತ್ತೆ ಬೆಳಗ್ಗೆ ನಾನು ಮೀಟಿಂಗ್ ಇದೆ, ಹೋಗಬೇಕು. ಸರಿ ರೀ, ಗುಡ್ ನೈಟ್. ನನ್ನ ಮುದ್ದಿನ ಹೆಂಡತಿ, ಐ ಲವ್ ಯು ರೀ. ಇವಳಿಗೇನು ಗೊತ್ತಾಗಂಗಿಲ್ಲ. ಇವಳ ಮನಸ್ಸಲ್ಲಿ ನಾನಿನ್ನೂ ಕೆಟ್ಟ ಭಾವನೆನ ಇಲ್ಲ ಕೆಟ್ಟ ಬೀಜನ ಬಿತ್ತಬೇಕಲ್ಲ. ಆ ಮಗು ಈ ಮನೆಗೆ ದರಿದ್ರ ಅಂತ ಅನ್ನೋ ರೀತಿ ಮಾಡಬೇಕಲ್ಲ. ಇದನ್ನ ಇವಳಿಂದಾನೇ ಮಾಡಬೇಕು.
ಹೀಗಪ್ಪ ಮಾಡೋದು. ಅದಕ್ಕೆ ಅದಕ್ಕೆ ನಿಮಗೆ ಒಂದು ವಿಷಯ ಗೊತ್ತಾ? ಪ್ರೇಮ ನೀನಾ ಇಷ್ಟೊತ್ತಲ್ಲಿ ಬಾ. ಸಾರಿ ಅದಕ್ಕೆ ನಿಮ್ಮ ನಿದ್ದೆನ ಹಾಳು ಮಾಡಿದೆ ಅಂತ ಅನಿಸುತ್ತೆ. ಆದರೆ ಇದನ್ನು ನಿಮ್ಗೆ ಹೇಳಬೇಕು ಅಂತ ಅನಿಸ್ತು, ಅದಕ್ಕೆ ನಿಮ್ಗೆ ಹೇಳಿದ್ರಾಯ್ತು ಅಂತ ಬಂದೆ. ಏನದು ಪ್ರೇಮ, ಏನು ಹೇಳು? ಅದು ಅದಕ್ಕೆ ನೀವು ಅಜ್ಜಿ ಆಗ್ತಾ ಇದ್ದೀರಾ ಅದಕ್ಕೆ. ಹಾಂ, ನಾನು ಅಜ್ಜಿ ಆಗತ್ತೀನಿ ಅಂದ್ರೆ ಸುಂದ್ರಿ ಬಸರಿದಾಳ? ಹೌದು ಅದಕ್ಕೆ, ಸುಂದ್ರಿ ಪ್ರೆಗ್ನೆಂಟ್ ಅದಾಳು. ಅದು ನಿನ್ನೆ ರಾತ್ರಿ ಇಬ್ಬರು ಗಂಡ ಹೆಂಡತಿ ಜಗಳ ಆಡ್ತಾಯಿದ್ರು. ಜಗಳಾಡಿ ಇನ್ನೇನು ಮಲ್ಕೋಬೇಕು ಅನ್ನೋ ಅಷ್ಟರಲ್ಲಿ ಸುಂದ್ರಿಗೇನೋ ವಾಮಿಂಟ್ ಆದಂಗೆ ಆತಂತ. ಅದಕ್ಕೆ 2 ಸರಿ ವಾಂತಿ ಮಾಡ್ಕೊಂಡ್ಲಂತ. ಆಮೇಲೆ ತಲೆ ತಿರುಗಿ ಬಿದ್ದುಬಿಟ್ಲಂತ. ತಲೆ ತಿರುಗಿ ಬಿದ್ದಾದ್ಮೇಲೆ ಡಾಕ್ಟ್ರನ್ನ ಕರೆಸಿದ್ದಾರೆ. ಆಮೇಲೆ ಅಮ್ಮನೂ ಅಲ್ಲೇ ಇದ್ಲು. ಡಾಕ್ಟ್ರನ್ನ ಕರೆಸಿದ್ಮೇಲೆ ಗೊತ್ತಾಯಿತು, ಡಾಕ್ಟ್ರೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರು. ಆಮೇಲೆ ಅವರು ಆಕಿ ಕನ್ಸೀವ್ ಅದಾಳ ಅಂತ ಹೇಳಿದ್ರು. ಅವಾಗ ಗೊತ್ತಾಯಿತು ನಿಮ್ಮ ಸೊಸಿ ಪ್ರೆಗ್ನೆಂಟ್ ಅದಾಳ ಸುಂದ್ರಿ ಅಂತೇಳಿ. ಅಯ್ಯೋ ಹೌದಾ, ನಾನು ಅಜ್ಜಿ ಆಗತ್ತನು, ನನ್ನ ಮಗ ಅಪ್ಪ ಆಗತ್ತ. ನನಗಂತೂ ಈ ಖುಷಿ ತಡ್ಕೊಳಕ್ಕಾಗತ್ತಿಲ್ಲ. ನಾ ಈಗ ಹೋಗಿ ಸುಂದ್ರಿನ ಮಾತಾಡ್ಸಿ ಬರ್ತಾನೆ. ಅಯ್ಯೋ ಈಗೇನು ಸುಂದ್ರಿ ಮೇಲೆ ಪ್ರೀತಿ ಉಕ್ಕಿ ಹರಿದಂಗೈತಿ. ಆಕೆ ಬಸರಾಗಿದ್ದಾಳ. ನನ್ನ ಇದನ್ನ ಹೆಂಗಾರ ಬದಲಾಯಿಸ್ಬೇಕಲ್ಲ. ಹಂಗಂತ ನಾನು ಬಂದ ಈಗ ಇಲ್ಲಿ ನೋಡಿದ್ರೆ ಹಿಂಗಾಗತೈತಿ. ಅಲ್ಲ ಅದಕ್ಕೆ ನೀವು ನೋಡಿದ್ರೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ರಿ. ಆಕೆ ಪ್ರೆಗ್ನೆಂಟ್ ಅನ್ನೋದು ಗೊತ್ತಾಗನ ಇವಾಗೇನು ಮಾತಾಡ್ತೀನಂತ ಓಡ್ ಹೊಂಟೇರಿ. ಎಲ್ಲ ಕೋಪ ಮರ್ತು ಬಿಟ್ರೇನ? ಅಯ್ಯೋ ಇಂಥ ಟೈಮ್ನಾಗ ಯಾಕೆ ಕೋಪ ನಿನಗೆ? ನನ್ನ ಸೊಸಿ ಹೊಟ್ಟಿಲಿದ ಅಂದರೆ ಕೋಪ ಗೀಪ ಎದಕ್ಕೆ ಮಾಡ್ಕೊಳ್ಳಿ? ಹೋಗಿ ಮೊದಲು ನಾನು ಮಾತಾಡ್ಸಿ ಬರ್ತಾನೆ. ಆಕೆ ನಾನು ನೋಡ್ಕೊಂಡಿದ್ರೇನ? ನನಗೆ ಇಷ್ಟ ಮಾಡಿದ್ರು ಮಗಳ ಸಮಾನ. ನಾನು ಹೋಗಿ ಮಾತಾಡ್ಸಿ ಬರ್ತಾನೆ. ಏನು ಅನ್ಕೊಳಕ್ಕೆ ಹೋಗ್ಬೇಡ. ನೀನು ಹೇಳಿದ್ದೆ ಕರೆ, ಆದ್ರೆ ಅದನ್ನೆಲ್ಲ ಮರ್ತಾ ನಾನು ಮತ್ತೆ ಹೋಗಿ ಮಾತಾಡ್ಸೋದಂತ ಏನು ಅನ್ಕೊಳಕ್ಕೆ ಹೋಗ್ಬೇಡ. ನಾನು ಬರ್ತಾನೆ. ಇವಳೇನು ಹೋಗ್ತಾ ಇದ್ದಾಳಲ್ಲ? ಅಲ್ಲ ಅದಕ್ಕೆ ನಿಂತ್ಕೊಳ್ಳಿ. ನೀವು ಇಷ್ಟೊಂದು ಸಂತೋಷವಾಗಿ ಹೋಗ್ತಾ ಇರೋದಕ್ಕೆ ನನಗೆ ಯಾಕೋ ಬೇಜಾರಾಗ್ತಾ ಇದೆ. ಅದಕ್ಕೆ ಯಾಕೆ ಏನಾಯಿತು ಪ್ರೇಮ? ನಾನು ಸೊಸೆ ನೋಡೋಕೆ ಹೋಗ್ತಾ ಇದ್ದೀನಿ. ನಾನೇನು ಬೇರೆ ಯಾರನ್ನಾದ್ರೂ ನೋಡೋಕೆ ಹೋಗತ್ತೆ ನಾನು? ಅಲ್ಲ ಅದಕ್ಕೆ ಅವಾಗಿಂದ ಇಷ್ಟೆಲ್ಲ ಬೈದು ಇಷ್ಟು ದಿನ ಎಲ್ಲ ಸೊಸೆನ ದೂರ ದಬ್ಬಿ ಇವಾಗ ಸೊಸೆ ಪ್ರೆಗ್ನೆಂಟ್ ಅಂದ ತಕ್ಷಣ ಓಡ್ ಹೋಗಿ ನೀವೇ ಮಾತಾಡ್ತಾ ಇದ್ದೀರಾ. ಅಲ್ಲ ನಿಮ್ಮ ಸೊಸೆ ಬಂದು ನಿಮಗೆ ಹೇಳೋದು ಬಿಟ್ಟು ನಾನು ನಿಮಗೆ ವಿಷಯ ಯಾಕೆ ಹೇಳಿದೆ ಗೊತ್ತಾ? ಅವಳೇ ಬಂದು ಹೇಳ್ತಾಳೆ ಅಂತ ನಾನು ಇಷ್ಟೊತ್ತರ ನೋಡಿದೆ. ನಿನ್ನೆ ಗೊತ್ತಾಗಿದೆ. ಆದರೆ ಇದುವರೆಗೂ ನಿಮ್ಗೆ ಯಾರು ಒಬ್ಬರು ಸುದ್ದಿನೇ ಮುಚ್ಚಿಲ್ಲ. ಯಾರಾದರೂ ಹೇಳಿದ್ರಾ ನನ್ನನ್ನು ಬಿಟ್ಟು? ಹೌದು, ನನಗೆ ಯಾರು ಹೇಳೇ ಇಲ್ಲ. ನಿನ್ನೆ ಗೊತ್ತಾಗಿತ್ತಾ? ಆದರೆ ನನಗೆ ಯಾರು ಹೇಳಿಲ್ಲ. ಅದೇ ಮತ್ತೆ ಅದಕ್ಕೆ ಇವಾಗ ನಾನು ಬಂದು ನಿಮಗೆ ಹೇಳಿದಾಗ ಗೊತ್ತಾಯಿತು. ಸುಂದರಿ ಬಂದು ನಿಮ್ಗೆ ಹೇಳಬೇಕಾಗಿತ್ತು, ಇಲ್ಲ ಕ್ರಿಶ್ ಬಂದು ನಿಮ್ಗೆ ಹೇಳಬೇಕಾಗಿತ್ತು. ಇಬ್ಬರು ಬಂದು ಹೇಳಿಲ್ಲ. ಹೋಗಲಿ, ನಮ್ಮ ಅಮ್ಮ ಆದರೂ ಬಂದು ಹೇಳಬಹುದಾಗಿತ್ತಲ್ಲ. ಆದರೆ ನಿಮ್ಗೆ ಯಾರೂ ಬಂದು ಹೇಳಿಲ್ಲ. ಯಾಕೆ? ನೀವು ಸುಂದರಿ ಜೊತೆ ಜಗಳ ಮಾಡ್ತಾ ಇದ್ದೀರಾ ಅಂತ. ಆದರೆ ಇವಾಗ ನೋಡಿದ್ರೆ ನೀವೇ ಓಡೋಗಿ ಮಾತಾಡ್ತಾ ಇದ್ದೀರಲ್ಲ. ನಿಮ್ಗೇನಾದರೂ ಮರ್ಯಾದೆ ಇರುತ್ತಾ? ಅದೆಲ್ಲ ನಿಮಗೆ ನಿಮ್ಮ ಮರ್ಯಾದೆ ನೀವೇ ತಕ್ಕೊಂಡಂಗೆ ಆಗುತ್ತೆ. ನಿಮ್ಮ ಇಷ್ಟಪ್ಪ, ಏನಾದರೂ ಮಾಡ್ಕೊಳ್ಳಿ. ನಿಮ್ಮ ಅತ್ತೆ ಸೊಸೆ ಮಧ್ಯೆ ನಾನು ಯಾಕೆ ಬರಲಿ? ಹೌದಲ್ವಾ? ಸುಂದ್ರಿನೂ ಹೇಳಿಲ್ಲ, ಗೊತ್ತಾಗಿದ್ದೆ ರಾತ್ರಿ. ಕ್ರಿಶು ಹೇಳಿಲ್ಲ, ನನ್ನ ಮಗ ಅವನು ಕೂಡ ಹೇಳಿಲ್ಲ, ಅತ್ತೆ ಅವರು ಹೇಳಿಲ್ಲ. ಬಂದು ಹೇಳಿರೋದು ನೀನು. ನಾನ್ಯಾಕೆ ಇಷ್ಟು ಖುಷಿಯಿಂದ ಓಡಿ ಹೋಗ್ತಾ ಇದ್ದೀನಿ? ನನಗೆ ಬುದ್ಧಿನೇ ಇಲ್ಲ. ಅದಕ್ಕೆ ನನ್ನನ್ನು ದಡ್ಡಿ ಅನ್ನೋದೆಲ್ಲರೂ. ಅದಕ್ಕೆ ಅತ್ತೆಮ್ಮ ನನ್ನ ಬೈತಿರೋದು. ನೀನು ಹೇಳಿದ್ದು ಕರೆನೇ ಇದೆ. ಅಲ್ಲ ಇವಳಿಗೆ ಬಂದು ಹೇಳೋಕೆ ದಾಡಿನ? ನಾನೊಬ್ಳು ಇದ್ದೀನಿ ಅನ್ನೋದು ಮರೆತು ಬಿಟ್ಟಾಳೇನಕ್ಕೆ? ನಾನು ಹೋಗಿಕಿನ ಕೇಳಬೇಕಾ? ನೀನು ಕರೀಲಿಲ್ಲ ಅಂದಿದ್ರೆ ನಾನು ಅವಳನ್ನ ಹೋಗಿ ವಿಚಾರಿಸ್ಕೊಂಡು ಬರ್ತಾ ಇದ್ದೆ ಪ್ರೇಮ. ನೀನು ಹೇಳಿ ಕರೆಕ್ಟಾಗಿ ನನಗೆ ಮನವರಿಕೆ ಮಾಡಿದೆ. ಒಂದು ಪ್ರೆಗ್ನೆಂಟ್ ಇರೋ ವಿಷಯ ನನಗೆ ಹೇಳಿಲ್ಲ ಅಂದ್ರೆ ಇನ್ನು ಅವರನಿಂದ ಏನೇನೆಲ್ಲ ಮುಚ್ಚಿಟ್ಟಿರ್ಬೋದಲ್ಲ. ನೀನು ಹೇಳೋದು ಕರೆ ಐತಿ. ನಾನು ಅತಿಯಾಗಿ ಎಲ್ಲರೂ ನಂಬ್ತಾನಲ್ಲ, ಅದೇ ನಾನು ಮಾಡೋ ತಪ್ಪು. ಹೌದು ಅದಕ್ಕೆ ನಾನು ಹೇಳ್ತಾ ಇರೋದು. ನೋಡಿ, ನಾನು ತಾನೇ ಇವಾಗ ಬಂದು ನಿಮ್ಗೆ ಹೇಳಿದೆ ತಾನೆ. ನಾನು ಹೇಳಿದ ತಕ್ಷಣ ನಿಮ್ಗೆ ಎಷ್ಟು ಖುಷಿ ಆಯಿತು. ಅದೇ ಅವ್ರು ಬಂದು ನಿಮ್ಗೆ ಹೇಳಿದರೆ ಇನ್ನೂ ಎಷ್ಟು ಖುಷಿ ಆಗ್ತಾ ಇದ್ರಿ ಅಲ್ವಾ? ಇದೇ ಖುಷೀಲಿ ಅವ್ರ ಮೇಗಿರೋ ಕೋಪನೆಲ್ಲ ಮರ್ತು ಪಡ್ತಾ ಇದ್ರೆ. ಆದರೆ ಅವಳು ಅದನ್ನ ಅರ್ಥ ಮಾಡ್ಕೊಂಡು ಬಂದು ನಿಮ್ಗೆ ಹೇಳಬೇಕಾಗಿತ್ತು. ಆದರೆ ಅವಳು ಬರಲೇ ಇಲ್ಲ. ಗಂಡನೂ ಕಳಿಸ್ಲಿಲ್ಲ, ಅತ್ತೆನೂ ಬರಲೇ ಇಲ್ಲ. ನಿಮ್ಮ ಅತ್ತೆನೂ ಬರಲೇ ಇಲ್ಲ ಅಂದರೆ ನಿಮ್ಗೆ ಹೇಳಲೇಬಾರ್ದು ಅನ್ನೋದೇನಾದರೂ ಇದೆಯಾ? ಅವಳು ಇಂಟೆನ್ಷನ್ ಏನೋ ಅಲ್ವಾ? ಇದ್ರೂ ಇರ್ಬೋದು ಪ್ರೇಮ. ಅದಕ್ಕಾಗಿ ಅವಳು ಬಂದಿಲ್ಲ ಅಂತ ಅನಿಸತಿ. ನಾನು ಅಂದಿರೋದು ಬೈಗಳ. ನಾನು ಬೈದಿರೋದಕ್ಕೆ ಅವಳಿಗೆ ನನ್ನ ಮೇಲೆ ಕೋಪ ಬಂದು ಇವಳಿಗೆ ಯಾಕೆ ನಾನು ಹೇಳಬೇಕು ಅನ್ನೋ ಥರ ಮುಚ್ಚಿಟ್ಕೊಂಡಿದ್ದಾಳೆ ಏನೋ. ನನ್ನ ಮಗ ಆದರೂ ಬಂದು ಹೇಳಬೇಕಾಗಿತ್ತಲ್ವಾ ನಾನೊಬ್ಳು ಇದ್ದೀನಿ ಅಂತ ಹೇಳಿ. ಇನ್ನೂ ಅಂದರೆ ನನ್ನ ಗಂಡನಿಗದು ಗೊತ್ತಿಲ್ವಾ? ಇಲ್ಲ ಇದಕ್ಕೆ ಇನ್ನೂ ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋದೇ ನನಗೆ, ಸುಂದ್ರಿ, ಕ್ರಿಶ್ಗೆ, ಹಾಗೆ ಮಮ್ಮಿಗೆ ಬಿಟ್ಟರೆ ಇನ್ನೂ ಯಾರಿಗೂ ಗೊತ್ತಿಲ್ಲ. ನಾಳೆ ಎಲ್ರಿಗೂ ಗೊತ್ತಾಗ್ತಿರ್ಬೋದು. ನನಗೆ ಹೇಳಿದ್ದಾರೆ ಬಂದು, ಆದರೆ ನಿನಗೆ ಹೇಳಿಲ್ಲ ಅನ್ನೋದೇ ನನಗೆ ಬೇಜಾರು. ಅದಕ್ಕೆ ನನಗೂ ಇವಾಗ ಹಾಗೆ ಆಗ್ತಾ ಇದೆ ಪ್ರೇಮ. ತುಂಬಾ ಮನಸ್ಸಿಗೆ ನೋವು ಆಗ್ತಾ ಇದೆ. ಅವಳು ತಾನು ಬರದೇ ಇದ್ರು ನನ್ನ ಮಗನಾದರೂ ಕಳಿಸಿ ಹೇಳಬಹುದಾಗಿತ್ತಲ್ಲ. ನಾನು ಅಷ್ಟು ಹೊರಗಿನ ಅವಳಾಗ್ಬಿಟ್ಟು ಅವಳಿಗೆ ನಾನು ಅಂದಿರೋ ಮಾತುಗಳನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ನನಗೆ ಹೇಳಬಾರ್ದು ಅನ್ನೋದನ್ನು ಇಟ್ಕೊಂಡಿದ್ದಾಳ. ಬರಲಿ ಅವಳು ನಾಳೆ ನನ್ನ ಮುಂದೆ ಹೇಳೋದಕ್ಕೆ. ಅವಳ ಮಾತು ನನಗೆ ಕಿವಿ ಮೇಲೂ ಹಾಕೋದಿಲ್ಲ. ಅವಳು ಪ್ರೆಗ್ನೆಂಟ್ ಆದರೂ ಆಗಿರಲಿ, ಏನಾದರೂ ಆಗಿರಲಿ, ನಾನು ತೊಗೊಂಡು ಏನು ಮಾಡಲಿ?
ನನ್ನ ಮಗನೂ ಹೇಳಿಲ್ಲ ಅನ್ನೋದೇ ನನ್ನ ಕೋಪ. ಛೇ, ನಾನು ಓಡಿ ಹೋಗ್ತಾ ಇದ್ದೀನಿ, ನನಗೆ ಬುದ್ಧಿ ಇಲ್ಲ. ಸರಿ ಅದಕ್ಕೆ ನೀವು ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ನಾಳೆ ನಿಮ್ಗೆ ಎಲ್ಲರಿಗೂ ಹೇಳಾದ್ಮೇಲೆ ನಿಮಗೆ ಹೇಳಕ್ಕೆ ಬಂದರೂ ಬರ್ಬೋದು. ನಿಮಗೆ ಗೊತ್ತಿದ್ರು ನೀವು ಗೊತ್ತಿಲ್ಲ ಅನ್ನೋ ರೀತಿ ಇರಿ, ಸರಿನಾ? ಇಲ್ಲ, ನನಗೆ ತುಂಬ ಸಿಟ್ಟು ಬರ್ತಾ ಇದೆ ಪ್ರೇಮ. ನಾನು ಈ ಸಿಟ್ಟನ್ನ ಯಾರ ಮೇಲೆ ತೋರಿಸ್ಕೋಬೇಕನ್ನೋದ್ರೂ ನನಗೆ ಗೊತ್ತಾಗ್ತಾ ಇಲ್ಲ. ಅವಳನ್ನ ಮಾತ್ರ ನನ್ನ ಮುಖನೂ ನೋಡಲ್ಲ, ಅವಳನ್ನ ಮಾತಾಡ್ಸೋದು ಇಲ್ಲ.